ಮಾರನೇ ದಿನ ಪ್ರತಾಪ್ ತನ್ನ ಅಕ್ಕ ಮಾಧುರಿನ ಬಸ್ ಸ್ಟ್ಯಾಂಡ್ ಇಂದ ಮನೆ ಕರ್ಕೊಂಡು ಹೋಗೋಣ ಅಂತ ಬರ್ತಾನೆ. ಇದೇನಿದು 9 ಗಂಟೆ ಆಗ್ತಾ ಬಂತು, ಇನ್ನು ಬಸ್ ಬಂದಿಲ್ವಾ ಇವತ್ತು? ಅಕ್ಕ, ಬ್ಯಾಗ್ ಕೊಡು. ಪ್ರತಾಪ, ನೀನ್ ಯಾಕೆ ಬಸ್ ಸ್ಟ್ಯಾಂಡ್ ವರ್ಗೂ ಬರೋ ತೊಂದ್ರೆ ತಗೊಂಡೆ? ನಾನೇ ಬರ್ತಾ ಇರ್ಲಿಲ್ವಾ? ಇದ್ರಲ್ಲಿ ತೊಂದ್ರೆ ಏನಕ್ಕ? ಇದ್ ನನ್ ಕರ್ತವ್ಯ. ಸರಿ ನಡಿ, ಮನೆಗೆ ಹೋಗೋಣ. ಇವನು ಪ್ರತಾಪನ ನನಗ್ ನಂಬಕ್ಕೆ ಆಗ್ತಿಲ್ಲ. ಇವನಿಗೆ ಎಷ್ಟೊಂದು ಜವಾಬ್ದಾರಿ ಬಂದಿದೆ. ಪ್ರತಾಪ್ ತನ್ನ ಅಕ್ಕನ್ನ ಬಸ್ ಸ್ಟ್ಯಾಂಡ್ ಇಂದ ಮನೆ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಮನ್ವಿತಾ ಫ್ರೆಂಡ್ ಪರಿಣಿತಾ ಆಗ್ಲೇ ಅವ್ರ ಮನೆಗ್ ಬಂದಾಗಿರುತ್ತೆ. ಇವ್ರನ್ನ ನೋಡ್ಬೇಕು ಅಂತ ದಿನ ನಾನು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಮನ್ವಿತಾ ಜೊತೆ ಕಾಲೇಜ್ಗೆ ಹೋಗೋ ನೆಪದಲ್ಲಿ ಇಲ್ಲಿಗೆ ಬರ್ತೀನಿ. ಆದ್ರೂ ಇವ್ರು ನನ್ನ ಕಣ್ಣಿಗೆ ಬೀಳಲ್ವಲ್ಲ. ಒಳಗಡೆ ಏನ್ ಮಾಡ್ತಿರ್ತಾರೆ? ಅಮ್ಮ, ಓ ಪರಿಣಿತಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಮನ್ವಿತಾ ಇನ್ನೂ ಎದ್ದಿಲ್ವಾ? ಅವಳು ಇವಾಗ್ಲೇ ಎಲ್ಲಿ ಹೇಳ್ತಾಳೆ? ಇನ್ನೂ ಅರ್ಧ ಗಂಟೆ ಬೇಕು ಅವಳಗ್ ಬೆಳಕರಿಯಕ್ಕೆ. ಮಾಧುರಿ, ಪ್ರತಾಪನು ಇಷ್ಟು ಬೇಕೇನ್ ಹೇಳ್ತಿರ್ಲಿಲ್ಲ. ಇವತ್ ನೀನ್ ಬರ್ತೀಯ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಡ್ ಬರ್ಬೇಕಲ್ಲ ಅಂತ ಎದ್ದಿದ್ದಾನೆ ಅಷ್ಟೇ. ನಡಿಯಮ್ಮ, ಅಲ್ಲಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ಯಾ, ತುಂಬಾ ಸುಸ್ತಾಗಿರುತ್ತೆ, ಸ್ವಲ್ಪ ಫ್ರೆಶ್ ಅಪ್ ಆಗುವಂತೆ. ನಿಮ್ಮಮ್ಮ ನಿನ್ಗಿಷ್ಟ ಅಂತ ಅಕ್ಕಿ ತರಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾ ಇದ್ದಾಳೆ. ಹೌದಾ? ಒಂದ್ ನಿಮಿಷ. ಮನ್ವಿತಾನ ಕರಿತೀರಾ? ಕಾಲೇಜಿಗೆ ಲೇಟ್ ಆಗ್ತಿದೆ. ನೋಡಿ, ನೀವ್ ಅವಳನ್ ಕಾಯ್ತಾ ನಿಮ್ ಟೈಮ್ ಎಲ್ಲ ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ? ಇದೇ ಟೈಮ್ನ ನೀವ್ ಓದೋದಕ್ಕೆ ಅಂತ ಉಪಯೋಗಿಸ್ಕೊಳ್ಳಿ, ರ್ಯಾಂಕ್ ಆದ್ರೂ ಬರ್ತೀರಾ. ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ಗೋಸ್ಕರನೇ ಪ್ರತಾಪ್ ಇಲ್ಲಿಗೆ ಬರ್ತಾ ಇರೋದು. ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ, ನಿಮ್ ವಾಯ್ಸ್ ಎಷ್ಟೊತ್ತಿಗೆ ಕೇಳ್ತೀನೋ ಅಂತ ಹಾತೊರಿತಿರುತ್ತೆ ನನ್ನ ಮನ್ಸು. ಇವತ್ತು ನೀವು ನನ್ನ ಕಣ್ಣೆದುರುಗಡೆ ಬಂದ್ರಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ಪರಿಣಿತಾ, ಇವತ್ತು ಮನ್ವಿತಾ ಕಾಲೇಜಿಗೆ ಬರಲ್ ಬಂತಮ್ಮ. ಅವಳ ಅಕ್ಕ ಬಂದಿದ್ದಾಳಲ್ವಾ, ಹಾಗಾಗಿ ಇವತ್ತು ಒಂದ್ ದಿವಸ ರಜಾ ಹಾಕೋಣ ಅಂತ ಅನ್ಕೊಂಡಿದ್ದಾಳೆ. ಹೌದಾ? ಅಯ್ಯೋ, ನಾನು ಅವಳಿಗೋಸ್ಕರ ಕಾಯ್ಕೊಂಡು ಬಸ್ಸು ಮಿಸ್ ಮಾಡ್ಕೊಂಡಲ್ಲ ಅಂಕಲ್. ಈಗ ಏನ್ ಮಾಡೋದು? ಅದಕ್ಕೇನಂತೆ, ಒಂದ್ ನಿಮಿಷ ಇರು. ಪ್ರತಾಪ, ಪ್ರತಾಪ. ಏನಪ್ಪ? ಪ್ರತಾಪ, ಪರಿಣಿತನ ಸ್ವಲ್ಪ ಕಾಲೇಜ್ ವರ್ಗೂ ಬಿಟ್ಟು ಬಾಪ. ಯಾಕಪ್ಪ, ಮನ್ವಿತಾ ಕಾಲೇಜಿಗೆ ಹೋಗಲ್ವಾ? ಇಲ್ಲ, ಮಾಧುರಿ ಬಂದಿದ್ದಾಳಲ್ಲ, ಹಾಗಾಗಿ ಇವತ್ ಕಾಲೇಜಿಗೆ ಹೋಗಲ್ಲ ಅಂದ್ಲು. ಹೌದಾ, ಸರಿಯಪ್ಪ, ನಾನ್ ಬಿಟ್ಟು ಬರ್ತೀನಿ. ಪ್ರತಾಪ್ ಗಾಡಿ ಓಡಿಸ್ಬೇಕಾದ್ರೆ ಪರಿಣಿತಾ ಪ್ರತಾಪನ್ನೇ ನೋಡ್ತಿರ್ತಾಳೆ. ಅವಳಿಗೆ ತಾನು ಯಾವ್ದೋ ಬೇರೆ ಪ್ರಪಂಚದಲ್ಲೇ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಒಂದ್ ನಿಮಿಷ, ಗಾಡಿ ನಿಲ್ಲಿಸ್ತೀರಾ? ಆಲ್ರೆಡಿ ಕಾಲೇಜಿಗೆ ಟೈಮ್ ಆಗಿದೆ ಅಲ್ವಾ? ಪರವಾಗಿಲ್ಲ, ನಾನ್ ನಿಮ್ ಜೊತೆ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಪರಿಣಿತಾ ಪ್ರತಾಪ್ನ ಬೀಚ್ ಹತ್ರ ಕರ್ಕೊಂಡ್ ಬರ್ತಾಳೆ. ನೋಡಿ, ಈ ರೀತಿ ನಾವು ನಿಂತ್ಕೊಂಡು ಮಾತಾಡೋದು ತುಂಬಾನೇ ತಪ್ಪಾಗುತ್ತೆ. ನೀವು ನನ್ನ ತಂಗಿ ಫ್ರೆಂಡ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ನಿಮ್ಮನ್ನ ಕಾಲೇಜಿಗೆ ಡ್ರಾಪ್ ಮಾಡಕ್ ಒಪ್ಕೊಂಡೆ. ಅದು ನಮ್ ತಂದೆ ಹೇಳಿದ್ರು ಅಂತ. ಇಲ್ಲ ಅಂದ್ರೆ ನಾನ್ ಖಂಡಿತ ಒಪ್ಕೊಳ್ತಾ ಇರ್ಲಿಲ್ಲ. ನನಗ್ ಗೊತ್ತು, ನೀವು ತುಂಬಾ 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 ಒಳ್ಳೆ ಹುಡುಗ ಅಂತಾನು ನನಗ್ ಗೊತ್ತು. ನೀವ್ ಎಷ್ಟು ಡೀಸೆಂಟ್, ಇನ್ನೋಸೆಂಟ್ ಅಂತಾನು ನನಗ್ ಗೊತ್ತು. ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆಲ್ಲ ಬರಲ್ಲ. ಇರೋ ವಿಚಾರನ ನೇರವಾಗಿ ಹೇಳ್ಬಿಡ್ತೀನಿ. ಏನದು? ಪ್ರತಾಪ್, ನಾನ್ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಏನ್ ಹೇಳ್ತಾ ಇದ್ದೀರಾ ನೀವು? ನಿಜಾನ ಹೇಳ್ತಿದ್ದೀನಿ ಪ್ರತಾಪ್. ನಾನ್ ಮನ್ವಿತಾನ ಕಾಲೇಜಿಗೆ ಕರ್ಕೊಂಡು ಹೋಗಕ್ ನಿಮ್ ಮನೆಗ್ ಬರಲ್ಲ. ನಿಮ್ಮನ್ನ ನೋಡ್ಬೇಕು ಅಂತಾನೆ ನಾನು ನಿಮ್ ಮನೆಗ್ ಬರ್ತಿದ್ದಿದ್ದು. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ, ಇದೆಲ್ಲ ಒಳ್ಳೇದು ಅಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಏನು ಬಿಟ್ಬಿಡದ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ಪ್ರತಾಪ್, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಂತ. ದಿನ ನನ್ ಮನ್ಸು ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಹಾತೊರಿತಿರುತ್ತೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ನನಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ನಿಮ್ ಹತ್ರ ಈ ವಿಷಯ ಎಷ್ಟೊತ್ತಿಗೆ ಹೇಳ್ತೀನಿ, ಅದನ್ನ ಕೇಳಿ ನೀವ್ ಎಷ್ಟೊಂದು ಎಕ್ಸೈಟ್ ಆಗಿ ನನಗೆ ಐ ಲವ್ ಯು ಅಂತ ಹೇಳ್ತೀರಾ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ನೀವ್ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ. ಪರಿಣಿತಾ, ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಏಜಲ್ಲಿ ಇದೆಲ್ಲ ಕಾಮನ್, ಹಾಗಂತ ಇದ್ ಲವ್ ಅಲ್ಲ. ಏನು, ಇದ್ ಲವ್ ಅಲ್ವಾ?
ಈಗ ಮನ್ವಿತಾ ಯಾವ್ದೋ ಹುಡುಗನ್ ಲವ್ ಮಾಡ್ತಾಳೆ ಅನ್ಕೊಳ್ಳಿ, ಆಗ ನೀವ್ ಅವಳ ಪ್ರೀತಿನ ಒಪ್ಕೊಂಡು ಆ ಹುಡುಗನ್ಗೆ ಮದ್ವೆ ಮಾಡ್ಕೊಡ್ತೀರಾ ತಾನೆ? ಓದೋದ್ ಬಿಟ್ಟು ಈ ತರ ಸಾಹಸಕ್ಕೆ ಏನಾದ್ರೂ ಅವಳು ಹೊರಟ್ಲು ಅಂದ್ರೆ ಖಂಡಿತ ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ. ಕೈಕಾಲ್ ಮುರಿದು ಮನೇಲಿ ಕೂರಿಸ್ತೀನಿ. ಪ್ಲೀಸ್ ಪ್ರತಾಪ್, ಪ್ಲೀಸ್ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಹುಚ್ಚಾಟಗಳನ್ನೆಲ್ಲ ಇಲ್ಲೇ ಬಿಟ್ಬಿಡಿ. ತಿಂಡಿ ತಿಂದು ಎಲ್ರೂ ಮಾತಾಡ್ತಾ ಕೂತಿರ್ತಾರೆ. ಮಾಧುರಿ, ಮನ್ವಿತಾ ಹೇಗಾದ್ರೂ ಮಾಡಿ ಕಾಲೇಜಿಗೆ ಒಂದ್ ದಿವಸ ಚಕ್ಕರ್ ಹೊಡಿಬೇಕು ಅಂತ ಅನ್ಕೊಂಡಿದ್ಲೇನೋ, ಇವತ್ ನೀನ್ ಬಂದ್ಯಲ್ಲ ಅದೇ ನೆಪ ಮಾಡ್ಕೊಂಡು ಕಾಲೇಜಿಗೆ ಚಕ್ಕರ್ ಹೊಡೆದ್ಬಿಟ್ಲು ನೋಡು. ಹಾಗೆ ಅನ್ಕೋ. ಏನಿವಾಗ? ಮನ್ವಿತಾ, ಸ್ವಲ್ಪ ಅಮ್ಮನ್ ಕೆಲ್ಸದಲ್ಲಿ ಸಹಾಯ ಮಾಡೋದಲ್ವೇನೆ? ದಿನ ಆ ಪರಿಣಿತ ಬಂದು ನಿನ್ನ ಎಬ್ಸಿ ಕಾಲೇಜಿಗೆ ಕರ್ಕೊಂಡು ಹೋಗ್ಬೇಕಾ? ಅಯ್ಯೋ ಅಕ್ಕ, ನಾನ್ ಅವಳಿಗೆ ಎಷ್ಟು ಸತಿ ಹೇಳಿದೀನಿ ಗೊತ್ತಾ, ನನ್ಗೇನ್ ಕಾಲೇಜ್ ದಾರಿ ಗೊತ್ತಿಲ್ವಾ? ನನ್ ಪಾಡಿಗೆ ನಾನ್ ಬರ್ತೀನಿ, ನಿನ್ ಪಾಡಿಗೆ ನೀನ್ ಬಾ ಅಂತ. ಏನಪ್ಪ, ನನ್ ಮಾತೇ ಕೇಳಲ್ಲ ಅವಳು. ಅದು ಬಿಡು, ನೀನ್ ಸ್ವಲ್ಪ ಬೇಗ ಎದ್ದು ಅಮ್ಮನಿಗೂ ಮನೆ ಕೆಲ್ಸದಲ್ಲಿ ಸಹಾಯ ಮಾಡತ್ತಾನೆ. ಪಾಪ ಅಮ್ಮ ಒಬ್ರೆ ಎಷ್ಟು ಅಂತ ಮಾಡ್ತಾರೆ ಹೇಳು? ಅಕ್ಕ, ಅದ್ ಆಗದೆ ಇರೋ ಕೆಲ್ಸ. ನಾವ್ ಮಾಡೋ ಯಾವ ಕೆಲ್ಸನೂ ಅಮ್ಮಂಗೆ ಇಷ್ಟ ಆಗಲ್ಲ. ಅದಕ್ಕೆ ಎಷ್ಟೋ ಸತಿ ಹೇಳಿದ್ದಾರೆ, ಅತ್ತೆ ನಾನ್ ಮಾಡ್ಕೊಳ್ತೀನಿ ಬಿಡಿ ಅಂತ. ಅವ್ರು ಕೇಳಿದಾಗ ಪರವಾಗಿಲ್ಲ ನಾನ್ ಮಾಡ್ತೀನಿ, ನೀನ್ ಹೋಗು ಅನ್ನೋದು. ಆಮೇಲೆ ನನ್ಗೆ ಯಾರು ಸಹಾಯನೇ ಮಾಡಲ್ಲ ಅನ್ನೋದು. ಯಾವಾಗ್ಲೂ ಇದೇ ಆಗೋಯ್ತು ಇವ್ರದ್ದು. ನೋಡ್ ನೋಡು ಹೇಗ್ ಮಾತಾಡ್ತಾಳೆ ಅಂತ. ಮುಂಚೆಯಿಂದ ಇವಳಿಗೆ ಪಲ್ಲವಿನ ಇದ್ಲ ಎಲ್ಲಾನು ಮಾಡಕ್ಕೆ? ಇಷ್ಟು ವರ್ಷ ಇವಳನ್ನ ಸಾಕಿ ದೊಡ್ಡೋಳ್ ಮಾಡಿದ್ದಕ್ಕೆ ನನಗ್ ಸರಿಯಾಗಾಯ್ತು ಬಿಡು. ಪರಿಣಿತ, ನೀನ್ ಏನ್ ಹೇಳಿದ್ರು ಪ್ರಯೋಜನ ಇಲ್ಲಮ್ಮ. ಇವಳು ಈ ಜನ್ಮಕ್ಕೆ ಅರ್ಥ ಮಾಡ್ಕೊಳಲ್ಲ ಬಿಡು. ನಾನೇನ್ ಹೇಳ್ತೀನಿ ಅಂದ್ರೆ, ಮನ್ವಿತಾ ಇವಾಗ ಓದ್ತಾ ಇದ್ದಾಳೆ. ಓದೋ ಸಮಯದಲ್ಲಿ ಅವಳಿಗೆ ಮನೆ ಕೆಲಸ ಮಾಡು ಅಂತ ಹೇಳೋದು ಅಷ್ಟು ಸರಿ ಇರಲ್ಲ. ಮದ್ವೆ ಆದ್ಮೇಲೆ ಅವಳು ಇದನ್ನೆಲ್ಲ ಮಾಡೋದಿದ್ದೇ ಇರುತ್ತಲ್ವಾ? ಇವಾಗ್ಲಾದ್ರೂ ಅವಳ ಪಾಡಿಗಳು ಓದ್ಕೊಂಡು ಆರಾಮಾಗಿರ್ಲಿ. ಅದೇನೋ ಸರಿ, ಆದ್ರೆ ಅಮ್ಮ ಒಬ್ರೇ ಒದ್ದಾಡ್ಬೇಕಲ್ಲ ಅಂತ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ. ನಾನಿಲ್ವಾ? ನನಗ್ ಯಾರ ಸಹಾಯನೂ ಬೇಕಾಗಿಲ್ಲ. ಕಷ್ಟನೋ ಸುಖನೋ ನಾನೊಬ್ಳೆ ಎಲ್ಲಾನು ಮಾಡ್ಕೊಂಡು ಹೋಗ್ತೀನಿ. ಏನಾದ್ರೂ ಹೇಳಿದ್ರೆ ಈ ರೀತಿ ಕೋಪ ಮಾಡ್ಕೊಂಡು ಎಲ್ರನ್ನೂ ಬೈದು ಎದ್ದು ಹೋಗ್ತಾರೆ. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಾನು ನೀನ್ ಬಂದ್ಯಲ್ಲ ಅಂತ ರಜೆ ಹಾಕ್ತೆ. ಮನೇಲಿ ಇದ್ಕೊಂಡು ಈ ರೀತಿ ಬೈಸ್ಕೊಳ್ಳೋದಕ್ಕಿಂತ ಕಾಲೇಜ್ಗೆ ಹೋಗಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ನಿಮ್ಮ ಅಮ್ಮಂಗೆ ಕೆಲ್ಸದಲ್ಲಿ ಸಹಾಯ ಮಾಡ್ತಿಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು ಕಲ್ಪನೆ. ನಾನು ಎಷ್ಟೋ ಸತಿ ಅತ್ತೆ ಹತ್ರ ಹೇಳಿದ್ದೀನಿ, ಇಬ್ರು ಸೇರಿ ಮನೆ ಕೆಲಸ ಮಾಡೋಣ ಅಂತ. ಆದ್ರೆ ಇದುವರೆಗೂ ಅವ್ರು ನನಗೆ ಅದಕ್ಕೆ ಅವಕಾಶನೇ ಮಾಡ್ಕೊಟ್ಟಿಲ್ಲ. ಮನೆಗೆ ಬಂದವರೆಲ್ಲ ನಾನೇ ಯಾವ ಕೆಲಸನೂ ಮಾಡಲ್ಲ, ಎಲ್ಲ ಅತ್ತೆ ಹತ್ರನೇ ಮಾಡಿಸ್ತೀನಿ ಅಂತ ಅನ್ಕೊಳ್ತಾರೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಯಾಕೆ ಕೋಪ ಮಾಡ್ಕೊಂಡು ಎದ್ದು ಹೊಟ್ಟೋದ್ರು? ಅಂದ್ರೆ ಪಲ್ಲವಿ ಅದಕ್ಕೆ ಕೆಲಸ ಮಾಡೋದು, ಅವರಲ್ಲಿ ಇರೋದು ಅಮ್ಮಂಗೆ ಇಷ್ಟ ಇಲ್ವಾ? ನಾನು ಬೆಳಗ್ಗೆ ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಅದಕ್ಕೆ ಏನೇ ಮಾತಾಡಿದ್ರು ಅಮ್ಮಂಗೆ ಅದಿಷ್ಟ ಆಗಲ್ಲ. ಅಮ್ಮ ಅದಕ್ಕೆ ಮುಖ ಸಹ ನೋಡಲ್ಲ. ಪ್ರತಾಪ್ ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಂತ. ಪ್ರತಾಪ್, ನೀವು ನನ್ನ ಪ್ರೀತಿನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ನಂಬಿ. ಹೇಗೋ ಕಷ್ಟಪಟ್ಟು ಅವರನ್ನ ಹೊರಗಡೆ ಕರ್ಕೊಂಡು ಹೋದೆ, ಮಾತಾಡ್ಸೋಣ ಅಂತ ಒಳ್ಳೆ ಅವಕಾಶ ಸಿಕ್ಕಿತ್ತು. ಅದಕ್ಕೆ ಪ್ರಪೋಸ್ ಮಾಡಿದೆ. ಆದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅಂದ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅವ್ರ ಮನ್ಸಲ್ಲಿ ಏನಿರ್ಬೋದು? ಮನ್ವಿತಾ, ಮನ್ವಿತಾ, ಏನಣ್ಣ? ನೋಡು, ಇನ್ಮೇಲೆ ಆ ನಿನ್ ಫ್ರೆಂಡ್ ಪರಿಣಿತಾ ಇದ್ದಾಳಲ್ಲ, ಅವಳನ್ನ ಮನೆಗ್ ಬರಕ್ ಹೇಳ್ಬಿಡ. ನಿಂಗೆ ಒಬ್ಳಿಗೆ ಬಸ್ಸಲ್ಲಿ ಹೋಗಕ್ ಒಂಥರ ಅನ್ಸಿದ್ರೆ ನಾನ್ ನಿನ್ನ ಕಾಲೇಜಿಗೆ ಡ್ರಾಪು ಪಿಕಪ್ ಮಾಡ್ತೀನಿ. ಯಾಕಣ್ಣ? ಅವಳೇನ್ ಮಾಡಿದ್ಲು? ಅಲ್ಲ, ದಿನ ಬೆಳಗ್ಗೆ ಆದ್ರೆ ಬಂದ್ ನಮ್ಮ ಮನೇಲಿ ಕುತ್ಕೊಂಡ್ಬಿಡ್ತಾಳೆ. ನೀನ್ ಇನ್ನೂ ಎದ್ದೇ ಇರಲ್ಲ. ಅವಳು ಕಾಲೇಜ್ ಟೈಮಿಂಗ್ಸ್ ಗೊತ್ತು ತಾನೆ? ನೀನೇನ್ ಚಿಕ್ಕ ಹುಡ್ಗಿನ? ನೋಡು, ಅವಳಿಗೆ ಇವಾಗ್ಲೇ ಫೋನ್ ಮಾಡಿ ಹೇಳು, ನಾಳೆಯಿಂದ ನಮ್ಮ ಮನೆಗ್ ಬರ್ಬೇಡ ನೀನು ಅಂತ. ಇನ್ನೊಂದಿನ ಅವಳು ನಮ್ಮ ಮನೇಲಿ ಏನಾದ್ರು ನೋಡ್ದೆ ನಾನೇ ಅವಳಿಗೆ ಡೈರೆಕ್ಟ್ ಆಗಿ ಹೇಳ್ಬೇಕಾಗುತ್ತೆ. ಅಣ್ಣ, ನಾನು ಅವಳಿಗೆ ತುಂಬಾ ಸರಿ ಹೇಳಿದ್ದೀನಿ, ನನ್ ಪಾಡಿಗೆ ನಾನು ಕಾಲೇಜಿಗೆ ಬರ್ತೀನಿ, ನಿನ್ ಪಾಡಿಗೆ ನೀನ್ ಬಾ ಅಂತ. ಆದ್ರೆ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ಮನೆಗ್ ಬಂದ್ಮೇಲೆ ಹೇಗಣ್ಣ ಹೋಗು ಅಂತ ಹೇಳಕ್ಕಾಗುತ್ತೆ?
ಸರಿ ಆಯ್ತು. ಇನ್ನೊಂದ್ ದಿವಸ ಅವಳು ನಮ್ಮ ಮನೆಗೆ ಬರ್ಕೊಡ್ದು ಅಷ್ಟೇ. ಅಣ್ಣ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ? ಏನಪ್ಪ, ಗಂಟೆಗೊಂದು ಮೂಡಲಿರ್ತಾನೆ. ಹಲೋ ಹಲೋ ಪರಿಣಿತಾ, ನಾಳೆಯಿಂದ ದಯವಿಟ್ಟು ನಮ್ಮ ಮನೆಗೆ ಬರ್ಬೇಡ. ಸುಮ್ಮನೆ ಇವತ್ತು ನಿನ್ನಿಂದ ನಮ್ಮ ಅಣ್ಣನ ಕೈಲಿ ನನ್ನ ಬಾಯಿಗೆ ಬಂದಂಗೆ ಬೈಸ್ಕೊಂಡೆ. ಏನು, ನಿಮ್ಮ ಅಣ್ಣ ನಿನ್ನನ್ನು ಬೈತ್ರ? ನೀನಿನ್ನೂ ಎದ್ದೇ ಇರಲ್ಲ. ನೀನೇನು ಚಿಕ್ಕ ಹುಡುಗಿನ? ದಿನ ನಿನ್ನನ್ನು ಎಬ್ಸಿ ರೆಡಿ ಮಾಡಿಸಿ ಕಾಲೇಜಿಗೆ ಕರ್ಕೊಂಡು ಹೋಗಕ್ಕೆ. ನಿನ್ನ ಪಾಡಿಗೆ ನಿನ್ನ ಕಾಲೇಜ್ಗೆ ಹೋಗು, ಅವ್ರ ಪಾಡಿಗೆ ಅವ್ರ ಕಾಲೇಜ್ಗೆ ಹೋಗ್ಲಿ. ಇನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳು ಅಂತ ಬೈದ. ನಾನು ನಿನಗೆ ಎಷ್ಟೋ ಸತಿ ಹೇಳಿದ್ದೀನಿ, ಆದ್ರೆ ನೀನು ನನ್ನ ಮಾತೇ ಕೇಳಲಿಲ್ಲ. ನೋಡು, ಇವಾಗ ನಿನ್ನಿಂದ ನಾನು ಬೈಸ್ಕೊಂಡೆ. ನನ್ನಿಂದ ನಿಮ್ಮ ಅಣ್ಣ ನಿನಗೆ ಬೈದ್ರಲ್ವಾ? ಸಾರಿ ಸಾರಿ ಮನ್ವಿತಾ. ಆಯ್ತು, ಇನ್ಮೇಲೆ ಮನೆಗೆ ಬರಲ್ಲ. ಪರಿಣಿತಾ, ಅಳ್ತಾ ಇದೆಯಾ? ಏನಿಲ್ಲ ಬಿಡು. ಪರಿಣಿತಾ, ನಾನು ನಮ್ಮ ಮನೆಗೆ ಬರಬೇಡ ಅಂತ ಅಷ್ಟೇ ಹೇಳಿದ್ದು. ನಮ್ಮ ಫ್ರೆಂಡ್ಶಿಪ್ ಕಟ್ ಮಾಡು ಅಂತ ಹೇಳಿಲ್ಲ. ನೀನು ನನ್ನ ಕ್ಲೋಸ್ ಫ್ರೆಂಡೇ. ಆದರೆ ಏನು ಮಾಡೋದು, ನೀನು ನಮ್ಮ ಮನೆಗೆ ಬರೋದು ನಮ್ಮ ಅಣ್ಣಂಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅದಕ್ಕೆ ಅವ್ನು ನನಗೆ ಬೈದ. ಬೇಜಾರಾಗಬೇಡ, ನಾವಿಬ್ರು ಕಾಲೇಜಲ್ಲಿ ಬೆಳಗಿಂದ ಸಾಯಂಕಾಲದವರೆಗೂ ಜೊತೆಲೇ ಇರ್ತೀವಲ್ವಾ? ಹಾಗಿದ್ಮೇಲೆ ಮತ್ತೆ ನೀನು ಮನೆಗೆ ಬರೋದು, ಅವನಿಗೆ ಸಿಟ್ಟು ಬರೋದು, ಅವನು ನನಗೆ ಬೈಯೋದು, ನನಗೆ ಬೇಜಾರಾಗೋದು, ಹಾಕೋಪ್ಪನ ಮತ್ತೆ ನಾನು ನಿನ್ಮೇಲೆ ಹಾಕೋದು, ಇದು ಯಾವುದು ಬೇಡ ಪರಿಣಿತಾ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ಮನ್ವಿತಾ, ನನಗೆ ಇವಾಗ ಮಾತಾಡೋಕ್ಕಾಗ್ತಾ ಇಲ್ಲ. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಪ್ರತಾಪ್ಗೆ ನನ್ನ ತುಂಬಾನೇ ಕೋಪ ಬಂದಿದೆ ಅನ್ಸುತ್ತೆ. ಆ ಕೋಪನೆಲ್ಲ ಮನ್ವಿತಾ ಮೇಲೆ ತೀರಿಸ್ಕೊಂಡಿದ್ದಾರೆ. ನಾನೇನಾದ್ರೂ ಮತ್ತೆ ಅವ್ರ ಮನೆಗೆ ಹೋದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಆಗ್ಬೋದು? ಪ್ರತಾಪ್, ನೀವ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನಾಳೆ ಮನ್ವಿತಾ ಕಾಲೇಜಿಗೆ ಬರ್ತಾಳಲ್ಲ, ಅವಳೆಲ್ಲಾದ್ರೂ ಆಚೆ ಈಚೆ ಹೋದಾಗ ಅವಳ ಮೊಬೈಲಲ್ಲಿ ಪ್ರತಾಪ್ ನಂಬರ್ನ ತಗೊಂಡು ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ನೋಡೋಣ, ಅವಾಗ್ಲಾದ್ರೂ ಅವ್ರ ಮನ್ಸು ಬದಲಾಗಿರುತ್ತಾ ಏನು ಅಂತ. ಈಗಂತೂ ಪರಿಣಿತಂಗೆ 3 ಹೊತ್ತು ಪ್ರತಾಪ್ದೇ ಯೋಚನೆ ಆಗಿರುತ್ತೆ. ಹೇಗಾದ್ರೂ ಮಾಡಿ ನನ್ನ ಪ್ರೀತಿನ ಪ್ರತಾಪ್ಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಪರಿಣಿತಾ ಕಾಯ್ತಾ ಇರ್ತಾಳೆ. ಪರಿಣಿತಾ ತಾನು ಅನ್ಕೊಂಡಂಗೆ ಮನ್ವಿತಾ ಮೊಬೈಲಿಂದ ಪ್ರತಾಪ್ ನಂಬರ್ ತಗೊಂಡು ಅವನಿಗೆ ಫೋನ್ ಮಾಡ್ತಾಳ. ಪ್ರತಾಪ್ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.